ನಮಸ್ಕಾರ. ರಿಪೋರ್ಟರ್ಸ್ ಲೈವ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದಾದ್ಯಂತ ಸುದ್ದಿಗಳನ್ನ ನಿಮಗೆ ತಲುಪಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ಲೈವ್ ಕನೆಕ್ಟ್ ಆಗಿದ್ದಾರೆ. ಗುಡ್ ಈವ್ನಿಂಗ್ ಟು ಯು ಆಲ್. ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಧರ್ಮಸ್ಥಳ ಬುರ್ಡೆ ಗ್ಯಾಂಗ್ನ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ 2024ರ ಡಿಸೆಂಬರ್ನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿತ್ತು. ಅಲ್ಲೂ ಕೂಡ ಧರ್ಮಸ್ಥಳ ಮಹಿಳಾ ಸಂಘದ ಸದಸ್ಯರನ್ನ ಒಟ್ಟುಗೂಡಿಸಿ ಒಂದಷ್ಟು ದೂರು ಕೊಡಿಸೋ ಪ್ರಯತ್ನ ಮಾಡಿದ್ರು. ಸುಂಟಿಕೊಪ್ಪ, ವಿರಾಜಪೇಟೆ ಇಲ್ಲೆಲ್ಲ ದೂರು ದಾಖಲಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ನಿರೀಕ್ಷಿತ ಸಹಕಾರ ಸಿಗದ ಹಿನ್ನೆಲೆಯಲ್ಲಿ ಈ ಬುರ್ಡೆ ಗ್ಯಾಂಗ್ ಅಲ್ಲಿಂದ ಕಾಲ್ ಕಿತ್ತಿತ್ತು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಕಳೆದಂತೆ ಬುರ್ಡೆ ಗ್ಯಾಂಗ್ನ ಒಂದೊಂದೇ ರಹಸ್ಯ ಬಯಲಾಗ್ತಿದೆ. ಇವರು ವೀರೇಂದ್ರ ಹೆಗ್ಡೆ ಹಾಗೂ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ಹೇಳುವಂಥ ಅನುಮಾನ ಕೂಡ ಬರ್ತಾ ಇದೆ. ಕಾರಣ ಕೊಡಗು ಜಿಲ್ಲೆ ಕೂಡ ಜಯಂತ್ ಹಾಗೂ ಅವರ ತಂಡ 8 ಜನರ ತಂಡ ಬಂದು ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಕಳೆದ 2024ರ ಡಿಸೆಂಬರ್ ತಿಂಗಳಲ್ಲಿ ಕೊಡಗು ಜಿಲ್ಲೆಗೆ ಆಗಮಿಸಿ ಅಲ್ಲಲ್ಲಿ ಧರ್ಮಸ್ಥಳದ ಸಂಘಟನೆ ಇದೆ, ಮಹಿಳಾ ಸಂಘಟನೆಗಳು, ಅವರನ್ನು ಸೇರಿಸಿ ಅವರಲ್ಲಿ ಗೊಂದಲ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಎತ್ತಿಕಟ್ಟುವಂಥ ಕೆಲಸ, ಅವರನ್ನು ದೂರು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿತ್ತು. ಇದೇ ಸಂದರ್ಭ ಇದನ್ನು ದುರ್ಬಳಕೆ ಮಾಡಿಕೊಂಡಿದ್ದಂಥ ಆ ತಂಡ ಈ ವೀರೇಂದ್ರ ಹೆಗ್ಡೆ ಹಾಗೂ ಧರ್ಮಸ್ಥಳದ ವಿರುದ್ಧನೇ ದೂರು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಹತ್ರ ಇವರು ಸಹಿ ಮಾಡಿಸಿಕೊಂಡು ಅವರ ಹತ್ರ ಬರೆದುಕೊಳ್ಳುವಂಥದ್ದು ಎಲ್ಲ ಇವರೇ ಮಾಡ್ತಾ ಇದ್ರು. ಆವಾಗ ವೀರೇಂದ್ರ ಹೆಗ್ಡೆ ಮತ್ತು ಧರ್ಮಸ್ಥಳದ ಹೆಸರನ್ನು ಬಳಕೆ ಮಾಡ್ತಿದ್ರು. ಜೊತೆಗೆ ವಿಡಿಯೋ ಮಾಡ್ತಾ ಇದ್ರು. ಆ ವಿಡಿಯೋ ಮಾಡುವಾಗ ಮೈಕ್ರೋ ಫೈನಾನ್ಸ್ನ ಹಾವಳಿ ಬಗ್ಗೆ ಅವರು ಮಾತಾಡ್ತಿದ್ರು. ಆದರೆ ಅದನ್ನೆಲ್ಲ ಎಡಿಟ್ ಮಾಡಿ ಕೇವಲ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ಬಗ್ಗೆ ಮಾತ್ರ ಮಾತಾಡಿದ್ನ ಅವರು ಕಟ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳುವಂಥ ಆರೋಪ ಈಗ ಬರ್ತಾ ಇದೆ. ಈಗ ಈ ನಮಗೆ ಕೊಡಗು ಜಿಲ್ಲೆಯನ್ನು ಕಾರ್ಯಾಚರಣೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಕಲೆ ಹಾಕುವಾಗ ನಮಗೆ ಗೊತ್ತಾಗಿರುವಂಥದ್ದು ಅವರ ತಂಡ ಏನಿದೆ ಅವರು ನೇರವಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ವಿರುದ್ಧನೇ ಆರೋಪ ಮಾಡುವಂಥದ್ದು, ಅದೇ ರೀತಿ ಅವರ ವಿರುದ್ಧನೇ ದೂರು ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಿದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಗಣೇಶ ಹಾಯ್ ಹಲೋ ನಮಸ್ಕಾರ. ರಿಪೋರ್ಟರ್ಸ್ ಲೈವ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದಾದ್ಯಂತ ಸುದ್ದಿಗಳನ್ನ ನಿಮಗೆ ತಲುಪಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ಲೈವ್ ಕನೆಕ್ಟ್ ಆಗಿದ್ದಾರೆ. ಗುಡ್ ಈವ್ನಿಂಗ್ ಟು ಯು ಆಲ್. ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಧರ್ಮಸ್ಥಳ ಬುರ್ಡೆ ಗ್ಯಾಂಗ್ನ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ 2024ರ ಡಿಸೆಂಬರ್ನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿತ್ತು. ಅಲ್ಲೂ ಕೂಡ ಧರ್ಮಸ್ಥಳ ಮಹಿಳಾ ಸಂಘದ ಸದಸ್ಯರನ್ನ ಒಟ್ಟುಗೂಡಿಸಿ ಒಂದಷ್ಟು ದೂರು ಕೊಡಿಸೋ ಪ್ರಯತ್ನ ಮಾಡಿದ್ರು. ಸುಂಟಿಕೊಪ್ಪ, ವಿರಾಜಪೇಟೆ ಇಲ್ಲೆಲ್ಲ ದೂರು ದಾಖಲಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ನಿರೀಕ್ಷಿತ ಸಹಕಾರ ಸಿಗದ ಹಿನ್ನೆಲೆಯಲ್ಲಿ ಈ ಬುರ್ಡೆ ಗ್ಯಾಂಗ್ ಅಲ್ಲಿಂದ ಕಾಲ್ ಕಿತ್ತಿತ್ತು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಕಳೆದಂತೆ ಬುರ್ಡೆ ಗ್ಯಾಂಗ್ನ ಒಂದೊಂದೇ ರಹಸ್ಯ ಬಯಲಾಗ್ತಿದೆ. ಇವರು ವೀರೇಂದ್ರ ಹೆಗ್ಡೆ ಹಾಗೂ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ಹೇಳುವಂಥ ಅನುಮಾನ ಕೂಡ ಬರ್ತಾ ಇದೆ. ಕಾರಣ ಕೊಡಗು ಜಿಲ್ಲೆ ಕೂಡ ಜಯಂತ್ ಹಾಗೂ ಅವರ ತಂಡ 8 ಜನರ ತಂಡ ಬಂದು ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಕಳೆದ 2024ರ ಡಿಸೆಂಬರ್ ತಿಂಗಳಲ್ಲಿ ಕೊಡಗು ಜಿಲ್ಲೆಗೆ ಆಗಮಿಸಿ ಅಲ್ಲಲ್ಲಿ ಧರ್ಮಸ್ಥಳದ ಸಂಘಟನೆ ಇದೆ, ಮಹಿಳಾ ಸಂಘಟನೆಗಳು, ಅವರನ್ನು ಸೇರಿಸಿ ಅವರಲ್ಲಿ ಗೊಂದಲ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಎತ್ತಿಕಟ್ಟುವಂಥ ಕೆಲಸ, ಅವರನ್ನು ದೂರು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿತ್ತು. ಇದೇ ಸಂದರ್ಭ ಇದನ್ನು ದುರ್ಬಳಕೆ ಮಾಡಿಕೊಂಡಿದ್ದಂಥ ಆ ತಂಡ ಈ ವೀರೇಂದ್ರ ಹೆಗ್ಡೆ ಹಾಗೂ ಧರ್ಮಸ್ಥಳದ ವಿರುದ್ಧನೇ ದೂರು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಹತ್ರ ಇವರು ಸಹಿ ಮಾಡಿಸಿಕೊಂಡು ಅವರ ಹತ್ರ ಬರೆದುಕೊಳ್ಳುವಂಥದ್ದು ಎಲ್ಲ ಇವರೇ ಮಾಡ್ತಾ ಇದ್ರು. ಆವಾಗ ವೀರೇಂದ್ರ ಹೆಗ್ಡೆ ಮತ್ತು ಧರ್ಮಸ್ಥಳದ ಹೆಸರನ್ನು ಬಳಕೆ ಮಾಡ್ತಿದ್ರು. ಜೊತೆಗೆ ವಿಡಿಯೋ ಮಾಡ್ತಾ ಇದ್ರು. ಆ ವಿಡಿಯೋ ಮಾಡುವಾಗ ಮೈಕ್ರೋ ಫೈನಾನ್ಸ್ನ ಹಾವಳಿ ಬಗ್ಗೆ ಅವರು ಮಾತಾಡ್ತಿದ್ರು. ಆದರೆ ಅದನ್ನೆಲ್ಲ ಎಡಿಟ್ ಮಾಡಿ ಕೇವಲ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ಬಗ್ಗೆ ಮಾತ್ರ ಮಾತಾಡಿದ್ನ ಅವರು ಕಟ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳುವಂಥ ಆರೋಪ ಈಗ ಬರ್ತಾ ಇದೆ. ಈಗ ನಮಗೆ ಕೊಡಗು ಜಿಲ್ಲೆಯನ್ನು ಕಾರ್ಯಾಚರಣೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಕಲೆ ಹಾಕುವಾಗ ನಮಗೆ ಗೊತ್ತಾಗಿರುವಂಥದ್ದು ಅವರ ತಂಡ ಏನಿದೆ ಅವರು ನೇರವಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ವಿರುದ್ಧನೇ ಆರೋಪ ಮಾಡುವಂಥದ್ದು, ಅದೇ ರೀತಿ ಅವರ ವಿರುದ್ಧನೇ ದೂರು ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಿದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಗಣೇಶ ಹಾಯ್ ಹಲೋ ನಮಸ್ಕಾರ. ರಿಪೋರ್ಟರ್ಸ್ ಲೈವ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದಾದ್ಯಂತ ಸುದ್ದಿಗಳನ್ನ ನಿಮಗೆ ತಲುಪಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ಲೈವ್ ಕನೆಕ್ಟ್ ಆಗಿದ್ದಾರೆ. ಗುಡ್ ಈವ್ನಿಂಗ್ ಟು ಯು ಆಲ್. ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಧರ್ಮಸ್ಥಳ ಬುರ್ಡೆ ಗ್ಯಾಂಗ್ನ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ 2024ರ ಡಿಸೆಂಬರ್ನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿತ್ತು. ಅಲ್ಲೂ ಕೂಡ ಧರ್ಮಸ್ಥಳ ಮಹಿಳಾ ಸಂಘದ ಸದಸ್ಯರನ್ನ ಒಟ್ಟುಗೂಡಿಸಿ ಒಂದಷ್ಟು ದೂರು ಕೊಡಿಸೋ ಪ್ರಯತ್ನ ಮಾಡಿದ್ರು. ಸುಂಟಿಕೊಪ್ಪ, ವಿರಾಜಪೇಟೆ ಇಲ್ಲೆಲ್ಲ ದೂರು ದಾಖಲಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ನಿರೀಕ್ಷಿತ ಸಹಕಾರ ಸಿಗದ ಹಿನ್ನೆಲೆಯಲ್ಲಿ ಈ ಬುರ್ಡೆ ಗ್ಯಾಂಗ್ ಅಲ್ಲಿಂದ ಕಾಲ್ ಕಿತ್ತಿತ್ತು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಕಳೆದಂತೆ ಬುರ್ಡೆ ಗ್ಯಾಂಗ್ನ ಒಂದೊಂದೇ ರಹಸ್ಯ ಬಯಲಾಗ್ತಿದೆ. ಇವರು ವೀರೇಂದ್ರ ಹೆಗ್ಡೆ ಹಾಗೂ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ಹೇಳುವಂಥ ಅನುಮಾನ ಕೂಡ ಬರ್ತಾ ಇದೆ. ಕಾರಣ ಕೊಡಗು ಜಿಲ್ಲೆ ಕೂಡ ಜಯಂತ್ ಹಾಗೂ ಅವರ ತಂಡ 8 ಜನರ ತಂಡ ಬಂದು ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಕಳೆದ 2024ರ ಡಿಸೆಂಬರ್ ತಿಂಗಳಲ್ಲಿ ಕೊಡಗು ಜಿಲ್ಲೆಗೆ ಆಗಮಿಸಿ ಅಲ್ಲಲ್ಲಿ ಧರ್ಮಸ್ಥಳದ ಸಂಘಟನೆ ಇದೆ, ಮಹಿಳಾ ಸಂಘಟನೆಗಳು, ಅವರನ್ನು ಸೇರಿಸಿ ಅವರಲ್ಲಿ ಗೊಂದಲ ಮೂಡಿಸುವಂಥ ಕೆಲಸವನ್ನು
ಮಾಡಿದರೆ ಅವರನ್ನು ಎತ್ತಿಕಟ್ಟುವಂಥ ಕೆಲಸ, ಅವರನ್ನು ದೂರು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿತ್ತು. ಇದೇ ಸಂದರ್ಭ ಇದನ್ನು ದುರ್ಬಳಕೆ ಮಾಡಿಕೊಂಡಿದ್ದಂಥ ಆ ತಂಡ ಈ ವೀರೇಂದ್ರ ಹೆಗ್ಗಡೆ ಹಾಗೂ ಧರ್ಮಸ್ಥಳದ ವಿರುದ್ಧನೇ ದೂರು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಹತ್ರ ಇವರು ಸಹಿ ಮಾಡಿಸಿಕೊಂಡು ಅವರ ಹತ್ರ ಬರೆದುಕೊಳ್ಳುವಂಥದ್ದು ಎಲ್ಲ ಇವರೇ ಮಾಡ್ತಾ ಇದ್ರು. ಆವಾಗ ವೀರೇಂದ್ರ ಹೆಗ್ಗಡೆ ಮತ್ತು ಧರ್ಮಸ್ಥಳದ ಹೆಸರನ್ನು ಬಳಕೆ ಮಾಡ್ತಿದ್ರು. ಜೊತೆಗೆ ವಿಡಿಯೋ ಮಾಡ್ತಾ ಇದ್ರು. ಆ ವಿಡಿಯೋ ಮಾಡುವಾಗ ಮೈಕ್ರೋ ಫೈನಾನ್ಸ್ನ ಹಾವಳಿ ಬಗ್ಗೆ ಅವರು ಮಾತಾಡ್ತಿದ್ರು. ಆದರೆ ಅದನ್ನೆಲ್ಲ ಎಡಿಟ್ ಮಾಡಿ ಕೇವಲ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮಾತ್ರ ಮಾತಾಡಿದ್ನ ಅವರು ಕಟ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳುವಂಥ ಆರೋಪ ಈಗ ಬರ್ತಾ ಇದೆ. ಈಗ ಈ ನಮಗೆ ಕೊಡಗು ಜಿಲ್ಲೆಯನ್ನು ಕಾರ್ಯಾಚರಣೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಕಲೆ ಹಾಕುವಾಗ ನಮಗೆ ಗೊತ್ತಾಗಿರುವಂಥದ್ದು ಅವರ ತಂಡ ಏನಿದೆ ಅವರು ನೇರವಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ವಿರುದ್ಧನೇ ಆರೋಪ ಮಾಡುವಂಥದ್ದು, ಅದೇ ರೀತಿ ಅವರ ವಿರುದ್ಧನೇ ದೂರು ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಿದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕ್. ಹಾಯ್ ಹಲೋ ನಮಸ್ಕಾರ. ರಿಪೋರ್ಟರ್ಸ್ ಲೈವ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದಾದ್ಯಂತ ಸುದ್ದಿಗಳನ್ನ ನಿಮಗೆ ತಲುಪಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ಲೈವ್ ಕನೆಕ್ಟ್ ಆಗಿದ್ದಾರೆ. ಗುಡ್ ಈವ್ನಿಂಗ್ ಟು ಯು ಆಲ್. ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಧರ್ಮಸ್ಥಳ ಬುರ್ಡೆ ಗ್ಯಾಂಗ್ನ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ 2024ರ ಡಿಸೆಂಬರ್ನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿತ್ತು. ಅಲ್ಲೂ ಕೂಡ ಧರ್ಮಸ್ಥಳ ಮಹಿಳಾ ಸಂಘದ ಸದಸ್ಯರನ್ನ ಒಟ್ಟುಗೂಡಿಸಿ ಒಂದಷ್ಟು ದೂರು ಕೊಡಿಸೋ ಪ್ರಯತ್ನ ಮಾಡಿದ್ರು. ಸುಂಟಿಕೊಪ್ಪ, ವಿರಾಜಪೇಟೆ ಇಲ್ಲೆಲ್ಲ ದೂರು ದಾಖಲಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ನಿರೀಕ್ಷಿತ ಸಹಕಾರ ಸಿಗದ ಹಿನ್ನೆಲೆಯಲ್ಲಿ ಈ ಬುರ್ಡೆ ಗ್ಯಾಂಗ್ ಅಲ್ಲಿಂದ ಕಾಲ್ ಕಿತ್ತಿತ್ತು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಕಳೆದಂತೆ ಬುರ್ಡೆ ಗ್ಯಾಂಗ್ನ ಒಂದೊಂದೇ ರಹಸ್ಯ ಬಯಲಾಗ್ತಿದೆ. ಇವರು ವೀರೇಂದ್ರ ಹೆಗ್ಗಡೆ ಹಾಗೂ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ಹೇಳುವಂಥ ಅನುಮಾನ ಕೂಡ ಬರ್ತಾ ಇದೆ. ಕಾರಣ ಕೊಡಗು ಜಿಲ್ಲೆ ಕೂಡ ಜಯಂತ್ ಹಾಗೂ ಅವರ ತಂಡ 8 ಜನರ ತಂಡ ಬಂದು ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಕಳೆದ 2024ರ ಡಿಸೆಂಬರ್ ತಿಂಗಳಲ್ಲಿ ಕೊಡಗು ಜಿಲ್ಲೆಗೆ ಆಗಮಿಸಿ ಅಲ್ಲಲ್ಲಿ ಧರ್ಮಸ್ಥಳದ ಸಂಘಟನೆ ಇದೆ, ಮಹಿಳಾ ಸಂಘಟನೆಗಳು, ಅವರನ್ನು ಸೇರಿಸಿ ಅವರಲ್ಲಿ ಗೊಂದಲ ಮೂಡಿಸುವಂಥ ಕೆಲಸವನ್ನು ಮಾಡಿದರೆ, ಅವರನ್ನು ಎತ್ತಿಕಟ್ಟುವಂಥ ಕೆಲಸ, ಅವರನ್ನು ದೂರು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿತ್ತು. ಇದೇ ಸಂದರ್ಭ ಇದನ್ನು ದುರ್ಬಳಕೆ ಮಾಡಿಕೊಂಡಿದ್ದಂಥ ಆ ತಂಡ ಈ ವೀರೇಂದ್ರ ಹೆಗ್ಗಡೆ ಹಾಗೂ ಧರ್ಮಸ್ಥಳದ ವಿರುದ್ಧನೇ ದೂರು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಹತ್ರ ಇವರು ಸಹಿ ಮಾಡಿಸಿಕೊಂಡು ಅವರ ಹತ್ರ ಬರೆದುಕೊಳ್ಳುವಂಥದ್ದು ಎಲ್ಲ ಇವರೇ ಮಾಡ್ತಾ ಇದ್ರು. ಆವಾಗ ವೀರೇಂದ್ರ ಹೆಗ್ಗಡೆ ಮತ್ತು ಧರ್ಮಸ್ಥಳದ ಹೆಸರನ್ನು ಬಳಕೆ ಮಾಡ್ತಿದ್ರು. ಜೊತೆಗೆ ವಿಡಿಯೋ ಮಾಡ್ತಾ ಇದ್ರು. ಆ ವಿಡಿಯೋ ಮಾಡುವಾಗ ಮೈಕ್ರೋ ಫೈನಾನ್ಸ್ನ ಹಾವಳಿ ಬಗ್ಗೆ ಅವರು ಮಾತಾಡ್ತಿದ್ರು. ಆದರೆ ಅದನ್ನೆಲ್ಲ ಎಡಿಟ್ ಮಾಡಿ ಕೇವಲ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮಾತ್ರ ಮಾತಾಡಿದ್ನ ಅವರು ಕಟ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳುವಂಥ ಆರೋಪ ಈಗ ಬರ್ತಾ ಇದೆ. ಈಗ ಈ ನಮಗೆ ಕೊಡಗು ಜಿಲ್ಲೆಯನ್ನು ಕಾರ್ಯಾಚರಣೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಕಲೆ ಹಾಕುವಾಗ ನಮಗೆ ಗೊತ್ತಾಗಿರುವಂಥದ್ದು ಅವರ ತಂಡ ಏನಿದೆ ಅವರು ನೇರವಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ವಿರುದ್ಧನೇ ಆರೋಪ ಮಾಡುವಂಥದ್ದು, ಅದೇ ರೀತಿ ಅವರ ವಿರುದ್ಧನೇ ದೂರು ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಿದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಗಣೇಶ ವಿಸರ್ಜನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಕಳೆದಂತೆ ಬುರ್ಡೆ ಗ್ಯಾಂಗ್ನ ಒಂದೊಂದೇ ರಹಸ್ಯ ಬಯಲಾಗ್ತಿದೆ. ಇವರು ವೀರೇಂದ್ರ ಹೆಗ್ಗಡೆ ಹಾಗೂ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಅಂತ ಹೇಳುವಂಥ ಅನುಮಾನ ಕೂಡ ಬರ್ತಾ ಇದೆ. ಕಾರಣ ಕೊಡಗು ಜಿಲ್ಲೆ ಕೂಡ ಜಯಂತ್ ಹಾಗೂ ಅವರ ತಂಡ 8 ಜನರ ತಂಡ ಬಂದು ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಕಳೆದ 2024ರ ಡಿಸೆಂಬರ್ ತಿಂಗಳಲ್ಲಿ ಕೊಡಗು ಜಿಲ್ಲೆಗೆ ಆಗಮಿಸಿ ಅಲ್ಲಲ್ಲಿ ಧರ್ಮಸ್ಥಳದ ಸಂಘಟನೆ ಇದೆ, ಮಹಿಳಾ ಸಂಘಟನೆಗಳು, ಅವರನ್ನು ಸೇರಿಸಿ ಅವರಲ್ಲಿ ಗೊಂದಲ ಮೂಡಿಸುವಂಥ ಕೆಲಸವನ್ನು ಮಾಡಿದರೆ, ಅವರನ್ನು ಎತ್ತಿಕಟ್ಟುವಂಥ ಕೆಲಸ, ಅವರನ್ನು ದೂರು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿತ್ತು. ಇದೇ ಸಂದರ್ಭ ಇದನ್ನು ದುರ್ಬಳಕೆ ಮಾಡಿಕೊಂಡಿದ್ದಂಥ ಆ ತಂಡ ಈ ವೀರೇಂದ್ರ ಹೆಗ್ಗಡೆ ಹಾಗೂ ಧರ್ಮಸ್ಥಳದ ವಿರುದ್ಧನೇ ದೂರು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಹತ್ರ ಇವರು ಸಹಿ ಮಾಡಿಸಿಕೊಂಡು ಅವರ ಹತ್ರ ಬರೆದುಕೊಳ್ಳುವಂಥದ್ದು ಎಲ್ಲ ಇವರೇ ಮಾಡ್ತಾ ಇದ್ರು. ಆವಾಗ ವೀರೇಂದ್ರ ಹೆಗ್ಗಡೆ ಮತ್ತು ಧರ್ಮಸ್ಥಳದ ಹೆಸರನ್ನು ಬಳಕೆ ಮಾಡ್ತಿದ್ರು. ಜೊತೆಗೆ ವಿಡಿಯೋ ಮಾಡ್ತಾ ಇದ್ರು. ಆ ವಿಡಿಯೋ ಮಾಡುವಾಗ ಮೈಕ್ರೋ ಫೈನಾನ್ಸ್ನ ಹಾವಳಿ ಬಗ್ಗೆ ಅವರು ಮಾತಾಡ್ತಿದ್ರು. ಆದರೆ ಅದನ್ನೆಲ್ಲ ಎಡಿಟ್ ಮಾಡಿ ಕೇವಲ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮಾತ್ರ ಮಾತಾಡಿದ್ನ ಅವರು ಕಟ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳುವಂಥ ಆರೋಪ ಈಗ ಬರ್ತಾ ಇದೆ. ಈಗ ಈ ನಮಗೆ ಕೊಡಗು ಜಿಲ್ಲೆಯನ್ನು ಕಾರ್ಯಾಚರಣೆ ಮಾಡಿದೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಕಲೆ ಹಾಕುವಾಗ ನಮಗೆ ಗೊತ್ತಾಗಿರುವಂಥದ್ದು ಅವರ ತಂಡ ಏನಿದೆ ಅವರು ನೇರವಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ವಿರುದ್ಧನೇ ಆರೋಪ ಮಾಡುವಂಥದ್ದು, ಅದೇ ರೀತಿ ಅವರ ವಿರುದ್ಧನೇ ದೂರು ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಿದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯ.